ಪ್ರವಾಸಿಗರ ಸ್ವರ್ಗ ಭಾರತಾಂಬೆಯ ಶಿರಾ ಭಾಗವಾದ ಕಾಶ್ಮೀರದಲ್ಲಿ ಯಾರೂ ನಿರೀಕ್ಷಿಸದ ನರಮೇಧವೊಂದು ನಡೆದು ಹೋಗಿದೆ. ದೂರ ದೂರಗಳಿಂದ ನೂರಾರು ಕನಸುಗಳನ್ನು ಹೊತ್ತು ಬಂದವರು ಪ್ರಕೃತಿ ಮಡಿಲಿನಲ್ಲಿ ವಿಹಾರಿಸುವಾಗಲೇ ಆಧುನಿಕ ನರರಾಕ್ಷಸರೆನಿಸಿಕೊಂಡಂಥ ಉಗ್ರರು ಹಠಾತ್ ದಾಳಿಯನ್ನ ಮಾಡಿ ಗಂಡಸರನ್ನ ಹುಡುಕಿ ಅವರ ಧರ್ಮವನ್ನ ಕೇಳಿ ಹಿಂದೂ ಎಂಬ ಕಾರಣಕ್ಕಾಗಿ ಹತ್ಯೆಗೈದಿದ್ದಾರೆ. ಈ ಕೃತ್ಯವನ್ನ ಅವರ ಹೆಂಡತಿ ಮಕ್ಕಳ ಎದುರೇ ನಡೆಸಿದ್ದಾರೆ. ಹೀಗಾಗಿ ಇದಕ್ಕೊಂದು ಪ್ರತೀಕಾರ ಯಾವಾಗ ಎಂದು ಜನ ಕೇಳ್ತಾ ಇದ್ದಾರೆ. ಈ ಕೃತ್ಯದ ಬಳಿಕ ಇಡೀ ದೇಶದ ಜನರ ರಕ್ತ ಕುದೀತಾ ಇದೆ. ಸುಮಾರು 28 ಮಂದಿ ಪ್ರವಾಸಿಗರು ಉಗ್ರರ ದಾಳಿಗೆ ಬಲಿಯಾಗಿದ್ದಾರೆ. ಕಾಶ್ಮೀರದ ಚೆಲುವನ್ನ ನೋಡಲೆಂದು ಖುಷಿಯಾಗಿ ತಮ್ಮ ಸಂಸಾರದೊಂದಿಗೆ ಹೋದವರು ಇದೀಗ ಹೆಣವಾಗಿ ಬರ್ತಾ ಇದ್ದಾರೆ. ಆದರೆ ಈ ಕೃತ್ಯವನ್ನ ಕಣ್ಣಾರೆ ಕಂಡ ಹೆಂಡತಿ ಮಕ್ಕಳ ಪರಿಸ್ಥಿತಿ ಹೇಗಿರಬಹುದು? ಮನೆಯ ಯಜಮಾನನನ್ನ ಕಳೆದುಕೊಂಡು ಕುಟುಂಬದ ಪರಿಸ್ಥಿತಿ ಹೇಗಿರಬಹುದು? ಖಂಡಿತ ಊಹಿಸಲು ಸಾಧ್ಯವಿಲ್ಲ. ಆದರೆ ಅಟ್ಟಹಾಸ ಮೆರೆದ ಉಗ್ರರು ಮತ್ತು ಅದಕ್ಕೆ ಕುಮ್ಮಕ್ಕನ್ನ ನೀಡಿದವರು ತಾವು ಗೆದ್ದ ಖುಷಿಯಲ್ಲಿ ಕೇಕೆ ಹಾಕುತ್ತಿರಬಹುದೇನೋ. ಆದರೆ ಅವರಿಗೊಂದು ಗತಿ ಕಾಣಿಸಲೆಂದೇ ಇಡೀ ದೇಶ ಒಗ್ಗೂರಲಿನ ಹೋರಾಟವನ್ನ ಆಗ್ರಹವನ್ನ ಕೂಡ ಮಾಡ್ತಾ ಇದೆ. ಇನ್ನು ಸ್ವಾತಂತ್ರ್ಯ ಬಂದ ನಂತರ ಭಾರತದಲ್ಲಿ ಭಯೋತ್ಪಾದನೆಯ ಬೀಜವನ್ನ ಬಿತ್ತಿ ಅದನ್ನು ಹಿಮ್ಮರವಾಗಿ ಬೆಳೆಸಿ ದುರ್ಬಲ ದೇಶವನ್ನಾಗಿ ಮಾಡಬೇಕೆನ್ನುವಂತಹ ಪಾಕಿಸ್ತಾನದ ಕನಸು ಇವತ್ತಿಗೂ ಮುಂದುವರಿತಲೇ ಇದೆ. ಭಾರತದಲ್ಲಿ ಭಯೋತ್ಪಾದಕರ ಗುಂಡಿಗೆ ಸಹಸ್ರಾರು ಮಂದಿ ಬಲಿಯಾಗಿದ್ದಾರೆ. ಅದರಲ್ಲೂ ಕಾಶ್ಮೀರ ನಮ್ಮದು ಎನ್ನುತ್ತಲೇ ಬಂದಿರುವಂತಹ ಪಾಕಿಸ್ತಾನ ಅಲ್ಲಿ ಏನೇನು ಕೃತ್ಯಗಳನ್ನು ನಡೆಸಿತು, ಕಾಶ್ಮೀರಿ ಪಂಡಿತರ ನರಮೇಧವನ್ನ ನೋಡಿ ಅವರು ಅಲ್ಲಿಂದಲೇ ಓಡಿಸುವ ಪ್ರಯತ್ನವನ್ನ ಕೂಡ ಮಾಡಿತು.